ಏನು ಮಾಡೋದೈತ್ರಿ? ರಗಡ ಆಸ್ತಿ ಐತಿ, ಅಂತಸ್ತು ಐತಿ, ಜೀವನದಾಗ ರಗಡ ಶ್ರೀಮಂತರದೇವಿ. ಆದ್ರೆ ಜೀವನದಾಗ ಸುಖ ಅನ್ನೋದು ಇಲ್ಲ. ಯಾಕಂದ್ರ ಹೆಣ್ಣಿಲ್ಲದ ಮನಿ, ಹೆಣ್ಣಿಲ್ಲದ ಮನಿ, ಸ್ವೀಟ್ ಇಲ್ಲದ ಚದಕ, ಎರಡೂ ಒಂದೇ ಆಗ್ಯದ. ಭಗವಂತ ರಗಡ ಆಸ್ತಿ ಕೊಟ್ಟಾನ, ಅಂತಸ್ತು ಕೊಟ್ಟಾನ, ರೇಷ್ಮೆ ತೋಟ ಕೊಟ್ಟಾನ, ದೊಡ್ಡ ಒಕ್ಕಲ್ತನ ಕೊಟ್ಟಾನ. ಆದ್ರ ನಮ್ಮ ಮನಿಗೆ ಒಂದು ಹೆಣ್ಣು ಅನ್ನೋದ ಕೊಟ್ಟಿಲ್ಲ. ಎಲ್ಲಿ ನಮ್ಮ ಪಾರಿಗೆ ಇವತ್ತ ನಮ್ಮ ಪಾಟಿ ನಾಚಕ್ಕದೋ ಏನೋ. ಯಾಕಂದ್ರ ಹಿಡಿದು ಕಟ್ಟವ್ರಿಲ್ಲ, ತುರಿಸಿ ಮೇವು ಹಾಕವ್ರಿಲ್ಲ. ಹಂಗಾಗಿಂದ ಜೀವನ ಹೆಂಗ್ ಗೊತ್ತ ಬೆಳಿಬೇಕ್ರಿ. ಆದ್ರೂ ನನ್ನ ಮಂಗ್ಯ ನನ್ನ ಮಗ ನಮ್ಮ ಕುಳ್ಳ್ಯ ದಿನ ಬಂದು ಬೆಟ್ಟಿಕ್ಕಿದ್ದ, ಸಾವ್ಕಾರ ಇದು ಹಿಂಗ್ರಿ, ಸಾವ್ಕಾರ ಇದು ಹಿಂಗ್ರಿ ಅಂತೇಳಿ. ಆ ಮಗ ಹೋಗಿ ಒಂದು ಏನ್ರ ಬಸ್ತಾನಿ ಮಾಡ್ಕೊಂಡು ಬರಲಿ ಅಂದ್ರ ನನ್ನ ಮಗ ಆಡಿಸ್ಕೊತಾನ. ಇರಾಕಿ ನನ್ನ ಮಗ ದಿನ ಅವನಿಗೆ ಖರ್ಚಿಗೆ ರೊಕ್ಕ ಕೊಡ್ಬೇಕು. ಯಾಕೆ ನಮ್ಮ ಆಗ ಹೋಗ ನೋಡ್ಕೊಳ್ಳವನೇ ಅದೇ ನನ್ನ ಮಂಗ್ಯ ನನ್ನ ಮಗ. ನಾಯ ನಮ್ಮ ನಾಯಿ ನಮಗ ಬಗಳಾಕತ್ತಾವು ಅಂದ್ರ ಇವತ್ತು ನಮ್ಮದ ಜೀವನದಾಗ ದಿಗ್ನೀತಿ ಕಡಿಮೆ ಆಗ್ಯದ ತಿಳ್ಕೊಬೇಕು. ಗೊಬ್ಬರ ಆಗ್ಬೇಕು ತದಿಕ್ಕಲ್ಲ. ಯಾಕೆ ನಮ್ಮ ಮನ್ಯಾಗ ಒಂದು ಶೃಂಗಾರ ಐತಂತ ಒಂದು ಹೆಣ್ಣು ಇಲ್ಲ, ಹೆಣ್ಣಿಲ್ಲಾರ್ದು ಏನು ಇಲ್ಲ. ಆದ್ರೂ ಕೂಡ ನನ್ನ ಮಗ ಹೇಳಿ ಇವತ್ತೊಂದು ಯಾವ್ದಾದ್ರು ಹೊಸ ಹುಡುಗಿನ ನೋಡ್ಬೇಕಂತ ಹೇಳ್ಬೇಕು. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಮಗನೇ ಕೂಡ ಏನ್ ಬಸ್ತಾನ ತೆಗ್ದಿಯಲ್ಲಿ. ಹಾ ಮಗ ಈಟಿದ್ರು ಕೀರ್ತಿ ಬಾಳದ ಮಗಂದು. ಆಗ್ಲಾರ ಕೆಲಸ ಮಾಡ್ತಾನ. ಅದಕ್ಕತ್ತ ನಮ್ಮ ಮನ್ಯಾಗ ಅವ್ರ ಅಪ್ಪನ ವಂಶ ಪರಂಪರೆ ನಮ್ಮ ಮನ್ಯಾಗ ಗುಮಾಸ್ತಾಗಿ ಬಾಳೆ ಮಾಡ್ಯಾನ. ಮಗ ನಮ್ಮ ಮನ್ಯಾಗ ಗುಮಾಸ್ತಿಗೆ ಮಾಡ್ಬೇಕಾದ್ರೆ ಭಾಳ ತಾಕತ್ ಬೇಕ್ರಿ. ಆದ್ರೆ ನಮ್ದು ಇಡೀ ಜುಟ್ಲಾನೆ ನನ್ನ ಮಗ ಕುಳ್ಳಗ್ ಗೊತ್ತದ. ನೋಡಿ ನಿಂದ್ರು ಏ ಕುಳ್ಳ ನಿಂದ್ರಲೇ. ಒಂದು ಚಟ ಐತಿ ಸಾವ್ಕಾರ್ಗ, ಅದು ಗೊತ್ತಾಗುದಿಲ್ಲ ನೋಡು. ಏನು ತೂತ್ ಮಾತಾಡ್ತಾನ, ತೂತಿಗೆ ಒಂದೊಂದ್ ಚಟ ಅದ, ಅದು ಗೊತ್ತಾಗುದಿಲ್ಲ ಸಾವ್ಕಾರ್ಗ. ಇನ್ನ ನಗ್ನ ಆಗಿಲ್ಲ, ನಗ್ನ ಮಾಡ್ಕೊಂಡು ಹೇಳ್ತ ದಿನ ಹೇಳ್ತೀನಿ. ನಾನಂತೂ ನನಗಂತೂ ಕಾಲಾಗ ಸಾಕಾಗೈತಿ ಸಾವ್ಕಾರ್ ಹೇಳೋ ಕಾಲಾಗ. ಸಾವ್ಕಾರ್ಗ ಅಚ್ಚಕ್ಕೂ ಇಲ್ಲ ಇಚ್ಚಕ್ಕೂ ಇಲ್ಲ. ನಾ ಗೂಟಕ್ ಬಡದ್ರ ಅಚ್ಚಕ್ಕೂ ಎಂತಿಲ್ಲ ಇಚ್ಚಕ್ಕೂ ಎಂತಿಲ್ಲ, ಇಚ್ಚಕ್ಕೂ ಮಕ್ಳಿಲ್ಲ ಇಚ್ಚಕ್ಕೂ ಮಕ್ಳಿಲ್ಲ. ಏನ್ ಮಾಡ್ಬೇಕು ಸಾವ್ಕಾರರ? ಸಾಕಾಗೈತಿ. ನಗ್ನ ಮಾಡ್ಕೊಂಡ್ರು ನಗ್ನ ಮಾಡ್ಕೊಳಕ್ ತಯಾರಿಲ್ಲ. ಏನಪ್ಪ ಹೇಳಿದ್ರು ಸಾವ್ಕಾರಿ ಹೇಳಿದ್ರು ತಿಳ್ಕೊಳ್ಳೋದಿಲ್ಲ ಏನ್ ಸಾವ್ಕಾರ. ಚೇ ಯಾರಿಗೂ ಜೀವ ಇಲ್ಲ. ನಮ್ಮ ಮನೆ ಮ್ಯಾಗ ನನ್ನ ಮ್ಯಾಗ ಎಷ್ಟು ಜೀವ ಅಂದಿ ಎಲ್ಲಕ್ಕಿಂತ ನನಗ ಪ್ರೀತಿ ಹೆಚ್ಚು ಮಾಡ್ಯಾನ ನೋಡು ನಮ್ ಸಾವ್ಕಾರ. ಮೊದ್ಲ ದಗದ ಮಾಡ್ಲಿಕ್ಕೂ ಸುಮ್ ತಂದು ಕೊಡ್ತಾನ ನೋಡ, ಅದೊಂದ್ ಪುಣ್ಯ ನೋಡಪ್ಪ. ನಮ್ ಸಾವ್ಕಾರ್ಕಿಂತ ಯಾರು ಸಾವ್ಕಾರ ದೇವ್ರ ಬರ್ತಾಕ್ ಹೋಗೇ ಬರ್ತೀನಿ. ಚಿಂತೆಯಾಗ ಕೂತಿರ್ತಾನ ದಿನ. ನಾ ಹೋಗಿ ಬಂದ್ರೆ ಸುಖ ಆಕತ್ ನೋಡಿ ಸಾವ್ಕಾರ. ದಿನ ಹೋಗ್ತೀನಿಪ್ಪ. ಇವತ್ತು ಮಾರಿನ ನೋಡಿಲ್ಲ, ಎಷ್ಟೊತ್ತೈದನಿ ಸದ್ ಹೋಗಿ ಬರ್ತೀನಿ ತಡಿ. ತಮ್ಮ ಅದು ನೌಕರಿದನ ಎಂಟ್ರಿ ಕೊಡಕ್ ಹೋಗಿದ್ದಲ್ಲ, ಏನಾಯ್ತು? ಏನ್ ಮಾಡಕ ಈಗಿನ ಕಾಲದಾಗ ಎಷ್ಟು ಸಾಲಿ ಕಲ್ತ್ರ ಏನು ಉಪಯೋಗನೇ ಇಲ್ಲ. ಈಗ ವಿದ್ಯೆಗ್ ಬೆಲೆನೇ ಇಲ್ಲ. ಎಷ್ಟು ಸಾಲಿ ಕಲ್ತ ಅಲ್ಲಿ ಇಂಟರ್ವ್ಯೂ ಹೋಗಿದ್ದೆ, ಸೀಟ ಸಿಗ್ಲಿಲ್ಲ ನನಗೆ. ಹ್ಯಾಂಗ ಮಾಡೋದ ತಮ್ಮೇನ? ನಾವು ಇಬ್ರು ತಾಯಿ ಮಗಳು ಕುಂತುದ ನಿನ್ನ ಹೆಸರ ಮ್ಯಾಗ ತಮ್ಮ ಸಾಕಷ್ಟು ಸಾಲಿ ಕಲ್ತಾನ, ಏನ್ ಯಾವ್ದಾರ ನೌಕರಿ ಮಾಡ್ತಾನ, ನಮಗ್ ಬದುಕಿಸ್ತಾನ ಅಂತ ನಾ ಆಸೆ ಇಟ್ಕೊಂತ ಹ್ಯಾಂಗ ಮಾಡದಪ್ಪ? ಆಯ್ ಪರಮಾತ್ಮ ನೋಡಿದ್ರ ಇಂತ ಎಳೆತ ಅಂದ್ಕೊಂತ ಎಲ್ಲಿ ನೋಡಿದ್ರ ಕೆಲಸ ಹತ್ತುವಲ್ದ ನಮಗ, ಯಾರು ಕೆಲಸ ಕೊಡುವಲ್ರು. ನಿನಗ ನೋಡಿದ್ರ ಸಾಕಷ್ಟು ಸಾಲಿ ಕಲಿಸ್ ಕುಂತೀವಿ, ನಿಂಗ್ ನೋಡಿದ್ರ ನೌಕರಿ ಸಿಗವಲ್ದು. ನಾವ್ ಹೆಂಗ್ ಬದುಕಾದ ಹೆಂಗೇನು ಮುಂದಪ್ಪ? ನೀನೆಲ್ಲ ಬಾಳ ಕಷ್ಟಪಟ್ಟು ಸಾಲಿ ಕಲ್ಸಿದ್ ಖರೆ, ಮತ್ ಏನ್ ಮಾಡ್ಲಿ? ಎಲ್ಲಿ ಸೀಟ ಸಿಗವಲ್ದು. ನನಗ ಅನ್ಸಕತೈತಿ ನಾ ಸಾಲಿ ಕಲ್ತು ಉಪಯೋಗ ಇಲ್ಲ ಅಂತ ಹೇಳಿ. ಹ್ಯಾಂಗ ಮಾಡತ್ತಮ್ಮ? ಮಗಳ ದಿನಕ್ಕೆ ದೊಡ್ಡ ಕಾಲಕ್ಕ ತೊಳೆದೊಂದ್ ಹೆಣ್ಣು ಮಗಳು ದೊಡ್ಡದು ಮಾಡಿ ಹೆಂಗಾರ ಎತ್ತಾಗಾರ ಮಾಡ್ತಾ ಅಮ್ಮ ಬಿಟ್ಟು ನಿನ್ ಜೋಡಿನ ಇದಕ್ಕೆ ಲಗ್ನ ಮಾಡಿ ಬಿಡ್ಬೇಕು. ಇದು ದೊಡ್ಡದಾಯ್ತು ಅಂದ್ರ ಆತ ನಾ ಕನಸ್ಕೊಟ್ಕೊಂಡ್ ಕುಂತೀನಿ, ಒಂದ್ ನೌಕರಿ ಆಗ್ತದ ಅಂತ ಹೇಳಿತಮ್ಮ. ನೌಕರಿ ಇಲ್ಲ ಏನಿಲ್ಲ, ಸಾಲಿ ಕಲ್ತು ಕುಂತೇವು. ದೇವ್ರು ನೋಡಿದ್ರ ಇಂತ ಹೇಳ ನಮಗ್ ತಂದ್ ಕುಂತ. ಇಷ್ಟು ವರ್ಷ ಸಾಲಿ ಕಲ್ತು ಏನೂ ಉಪಯೋಗ ಆಗಿಲ್ಲ. ಅದೇ ಇಷ್ಟು ವರ್ಷ ಸಾಲಿ ಕಲಿ ಬಂದು ಕೆಲಸ ಮಾಡಿದ್ರ ಎಲ್ಲಿ ಇರ್ತಿದ್ದೆ ನಾವೀಗ. ಯಪ್ಪ ನೋಡ, ಸಾಲಿ ಕಲ್ತು ನೌಕರಿನೇ ಸಿಕ್ಕಿಲ್ಲ ಅಂತೇಳಿ ನಾವು ಕೂಗಿ ಕುಂದ್ರದು ಬೇಡ. ಈಗ ಎಲ್ಲಾರ ಒಂದು ಕೆಲಸ ನೋಡಿ ತಮ್ಮ ಮಾಡೋಣ ಅಂತ ಯಾರ ಈಗ ಒಂದು ಊರ ಅದ ಇದನ್ನು ಯಾರ ಸಾವ್ಕಾರ್ಗೆ ಉಕಾರ ಇರ್ತಾನೆ ನೋಡಿ ಕೇಳಿ ಹೇಳಿ ಕೆಲಸ ಕೊಟ್ರ ಸಾಕು. ಅಲ್ಲರ ಬದುಕ ಮತ್ತೆ ಏನು ಸಾಲಿ ಕಲ್ತು ನೌಕರಿ ಮಾಡ್ದಾರ ಬದುಕ್ಯಾರ. ಅಷ್ಟ ಮಾಡ್ತೀನಿ. ಈಗ ಇನ್ನು ಸಾಲಿ ಕಲಿಯೋದಾರ ಬದುಕಂಗಿಲ್ಲ. ಇನ್ನು ಮುಂದೆ ಯಾವ ಫೈಲ್ ತಗೊಂಡ್ ಯಾವ ಇಂಟರ್ವ್ಯೂಗೂ ಹೋಗಂಗಿಲ್ಲ ನಾನು. ಇಲ್ಲಿ ಹೊರಗೆ ಯಾವ ಕೆಲಸ ಸಿಗುತ್ತೆ ಆ ಕೆಲಸ ಮಾಡ್ತೀನಿ. 100 ರೂಪಾಯಿ ಕೊಡು ನನ್ ಸಾಲಿ ಫೀಸ್ ಕಟ್ಟ. ಯವ್ವ ಇಲ್ಲಿ ಮಾಮುಂದೆ ನೋಡ್ಲಿಕ್ಕತ್ತೀವಿ. ಸಾಲಿ ಕಲ್ತು ಕೈಯಾಗ ಪಾರಿ ಹಿಡ್ಕೊಂಡು ಊರ್ ತಿರುಗಾಡಿ ನೌಕರಿಗೆ ಎಂಟ್ರಿ ಕೊಡ್ಲಕತ್ತಾರ.
ನೌಕರಿ ಸಿಕ್ಕಿಲ್ಲ. ಇನ್ನು ನೀ ಯಾವ ಸಾಲಿ ಕಲಿ ಕಾಸಮ್ಮ ಮಾವಗಿದ್ದಾವಕಿ ತರ ಹುಚ್ಚರ್ ತಿರ್ಗಾಳಕತ್ತಾನ. ನಮಗ ನೋಡಿದ್ರ ತಿಲ್ಲಾ ಕಾಣ ಸಿಗವಲ್ದು. ಮಾಡ್ಯಾನಂದ್ರ ಕೆಲಸ ಇಲ್ಲ, ಉಂಡ್ಯಾನಂದ್ರ ಅನ್ನಿಲ್ಲ. ಯಾವ ಸಾಲಿ ಬ್ಯಾಡ ನನ್ ಮಗಳ, ಯಾವ ಸಾಲಿ ಬೇಡ ಏನು ಬೇಡ, ಸಾಕಾಗೈತಿ. ಎಲ್ಲಿ ಹೋಗ್ಬೇಕ ಅನ್ ಹೇಳಿ ನೋಡನಿ. ಅದು ತಮ್ಮ ಸಾಕಾಗಿ ಸಾಲಿ ಕಲ್ತು ಅದು ತಿರುಗಾಡ್ತು ನೌಕರಿಗೆ, ಅದಕ್ ಸಿಗ್ಲಿಲ್ಲ. ಇನ್ನು ನೀ ಯಾವ ಸಾಲಿ ಕಲ್ತಿ? ಈಗಿನ ಕಾಲದಾಗ ಅಯ್ಯವ್ವ ಬಾಳ ಕಷ್ಟ ಐತಿ. ಏನ್ ಈಗಿನ ಕಾಲಕ್ಕ ಬರೇ ಮೋಸ ವಂಚನೆ ಅಂತ ಜನಗಳಿಗೆ ಬಾಳ ಬೆಲೆ ಐತಿ. ಸಾಲಿ ಕಲ್ತು ನೌಕರಿ ಮಾಡ್ಬೇಕು, ಏನ್ ಮಾಡ್ಬೇಕಂತ ನಮ್ಮಂತ ಬಡ್ರ ಕನಸ್ ಕಟ್ಕೋತೀವಲ್ಲ, ಅದು ಏಸ್ ಕಾಲಕ್ಕ ಆಗು ಮಾತಲ್ಲ ನನ್ನ ಮಗಳ. ಆ ಸಾಲಿ ಹೆಸರೇ ತೆಗಿಬ್ಯಾಡ್ರಿ. ಎಲ್ಲರ ಮಾವಾಗ ದುಡಿತಾನೆ, ಈಗ ನಾನು ಎಲ್ಲರ ಕೆಲ್ಸಕ್ಕೆ ಹೋಗ್ತೀನಿ, ನೀ ಮನ್ಯಾಗ ಇರಕತ್ತೇವ, ಸಾಲಿ ಹೆಸರೇ ತೆಗಿಬೇಡ. ನನಗ ಪರಿಚಯ ಒಬ್ಬ ಸಾವುಕಾರ, ಅವ್ರದ್ದು ತೋಟ ಐತಿ, ಹೊಲ ಐತಿ, ಎಲ್ಲಾ ಅದಾವು. ಅವ್ರ ತೋಟದನ್ನ ಕೆಲಸ ಮಾಡ್ತೀನಿ, ಕೆಲಸ ಮಾಡಿ ಇಲ್ಲ ನೋಡು ನಿನ್ಗೆ ಹೇಳಪ್ಪ, ನೀರು ಸಾಲಿ ಕಲ್ತು ಕೈಯಾಗ ಗುದ್ರಿ ಹಿಡಿಬೇಡ. ಏನ ಎಲ್ಲರ ಯಾವ್ದಾರ ದೇವ್ರ ಏನಾರ ಬುದ್ಧಿ ಕೊಟ್ಟಾನು, ಎಲ್ಲರ ಒಂದು ದುಕಾನ್ದಾಗ ಅಲ್ಲಿ ಇಲ್ಲಿ ಏನಾರ ಬರೇ ಕೆಲಸ ಮಾಡಾಕತ್ತ. ನೌಕರಿ ಸಿಗ್ಲಿಲ್ಲ ಅಂದ್ರೆ ಏನಾಯ್ತು, ಸಾಕಷ್ಟು ಬಟ್ಟೆ ದುಕಾನ್ದಾಗ, ಒಂದು ಕಿರಾಣಿ ದುಕಾನ್ದಾಗ ರಗಡ ಕೆಲಸ ಸಿಗ್ತಾವ. ಏನು ಇದೊಂದು ಸಾಲಿ ಕಲ್ತಿನಪ್ಪ, ಆಕಿಗೂ ಸಾಲಿ ಬೇಡ, ಮನ್ಯಾಗ ಇರಾಳ್ಯಾಕ, ಮನ್ಯಾಗ ಏನಾರ ಮಾಡ್ಕೊತ ಕುಂದಿರ್ತದ. ಎಲ್ಲಾರ ನಾನು ನೀನು ಕಲ್ತು ಹತ್ತದಲ್ಲಿ ಕೆಲ್ಸಕ್ಕೆ ಹೋಗಮಂತ. ಆದ್ರ ಸಾವುಕಾರ ಅತ್ತಿಯಲ್ಲ, ಅಲ್ಲಿ ನನಗೆ ಹೊಲ್ದಾಗ ಕೆಲ್ಸಕ್ಕೆ ಹತ್ತು, ನೀ ಎಲ್ಲರ ಕಿರಾಣಿ ಅಂಗಡಿಯಾಗ ಹೋಗತ್ತಿ. ಅಕ್ಕ ಇಷ್ಟು ದಿನ ನೀ ದುಡುದು ನನಗ ಸಾಲಿ ಕಲ್ಸಿ ಸಾಕು, ಇನ್ನು ಮುಂದೆ ದುಡಿದ್ ಬೇಡ, ನಾ ದುಡಿತೀನಿ. ಏನ ದುಡ್ದಪ್ಪ ನೀನು ಸಾಲಿ ಕಲ್ತಿದ್ದಿ, ಏನು ಎಲ್ಲರೂ ಹೋಗಿ ಹೊಲ್ದಾಗ ಏನು ಗುದ್ಲಿ ಸಂಖ್ಯೆ ಹಿಡ್ಕೊಂಡು ಅಂತ ಅದು ನನ್ನ ಕೆಲಸ ಮಾಡಕ್ ಬರೋದ ಬಿಡೋದ. ನಾ ಎಲ್ಲ ಸಾವುಕಾರ ಹರ ಹೇಳ್ತೀವಿ, ಅವ್ರ ಕೆಲಸ ಮಾಡ್ತೀನಿ. ಅವ್ರ ಹೊಲ್ದಾಗ ಏನ್ ಹಚ್ಚುದು ನೀ ಏಟ್ ಏನಾರ ಎಲ್ಲರ ಕೆಲ್ಸಕ್ಕೆ ಹೋಗತ್ತಪ್ಪ. 8 ದಿನ ಇದು ಅನ್ವೇಷ ತಾಳನು, 8 ದಿನ ಇದು ಕಷ್ಟ ತಾಳನು ಹೇಳ ನಾವು. ಮತ್ತೆ ಅದೇ ನೀ ಇಷ್ಟು ದಿನ ಕಷ್ಟಪಟ್ಟು ನಾನು ಸಾಲಿ ಕಲ್ಸಿ ಅಂತಾನೆ ಈಗ ನಿನ್ ಕಷ್ಟ ಬೇಡ, ಸಾಕು. ಇರ್ಲಿ, ಈಗ ನಿಂಗೆ ನೌಕರಿ ಸಿಕ್ಕಿಲ್ಲ ಅಂತ ಹೇಳಿ ಏನು ನೌಕರಿ ಸಿಕ್ಕರೆ ಹೊಟ್ಟಿಗೆ ಅನ್ನ ಉಣ್ತೀವಿ, ಇಲ್ಲಾಂದ್ರೆ ನಾವು ಮತ್ತೆ ಬೇರೆ ಕೆಲಸ ಯಾವ್ದು ಮಾಡಿ ಹೊಟ್ಟೆ ಉಣಾಲಿ ಅಂದಿ. ನೌಕರಿ ಸಾಲಿ ಕಲ್ತ ಮಕ್ಕಳು ಯಾವ ನೌಕರಿಗೆ ಹೋಗವ? ಎಲ್ಲೋ ಒಬ್ಬರಿಗೆ ಸಿಕ್ಕಾದ, 10 ಅದು ಹಣಿ ಬರ್ದ ಬರ್ದು ಕಳ್ಸದವನಿಗೆ ಸಿಕ್ಕಾದ. ಅಕ್ಕ ನನ್ ಮ್ಯಾಗ ಆಗೈತಿ, ನೀನು ಸೊಸಿ ಇಬ್ರು ಮನ್ಯಾಗಿರ್ರಿ, ನಾ ದುಡ್ಡು ಸಾಕ್ತೀನಿ ನಿಮಗ. ಎಲ್ಲಿ ಕೆಲಸ ಸಿಗ್ಲಿಕ್ಕಂದ್ರ ಫಸ್ಟ್ ನಾ ಕೂಲಿ ಮಾಡಿದ್ರ ನಿಮ್ಗೆ ಸಾಕ್ತೀನಿ ನಾನು. ಸಾಕು, ನೀ ಇಷ್ಟು ದಿನ ಕಷ್ಟಪಟ್ಟಿದ್ ಸಾಕು, ಇನ್ನು ಮುಂದೆ ನಾ ಸಾಕ್ತೀನಿ ನಿಮ್ಗ, ಆಯ್ತು? ಇದು ಎಂತ ಹಣಿ ಬಾರಪ್ಪ, ಇಟ್ಟು ಸಾಲಿ ಕಲ್ತಿ ನೌಕರಿ ಸಿಗಲಿಲ್ಲ ನಿನಗ. ಇನ್ ಎಲ್ಲಾರ ಸುಮ್ ಹಗರ ಒಂದ್ ಕೆಲಸ ಮಾಡ್ಯಪ್ಪ ಅಂದ್ರ ನಾ ಬಸ್ ಸ್ಟ್ಯಾಂಡ್ದಾಗ ಕೂಲಿ ಮಾಡ್ತೀನಿ ಅತ್ತಿತ್ತಮ್ಮ, ಆಗ್ಬೇಕಿಲ್ಲ. ಹೊಲ್ದಾಗ ಮಾಡ್ದವ್ರ ಒಕ್ಕಲ್ತನ ಮಾಡೋ ಮಕ್ಕಳನ ಅಳ್ತಾವ ಕೆಲಸ ಆಗಲಾರ್ದಕ್ಕ. ಏನ್ ನೀ ಸಾಲಿ ಕಲ್ತಿ ಯಾ ಕೆಲಸ ಮಾಡವದಿ ಹೇಳು? ಮಾಡ್ತೀನಕ್ಕ, ನಾ ಮಾಡ್ತೀನಿ. ಕಷ್ಟಪಟ್ಟ ಏನಾದ್ರೂ ಚಿಂತಿಲ್ಲ, ನೀವು ಚಿಂತೆ ಮಾಡ್ಬಿಡೋದ್ರ ಬಗ್ಗೆ ನಾ ಮಾಡ್ತೀನಿ ನಿಮಗ. ಯಪ್ಪ ಯಾಕಾಗಲ್ದ್ಯಾಕ? ನೀ ಮಾಡಿದ್ರೇನ್ ಕೆಲಸ, ನಾ ಮಾಡಿದ್ರೇನ್ ಕೆಲಸ? ಈಗ ನನಗೂ ಹತ್ತದ್ರ ನಾನು ಮಾಡ್ತೀನಿ, ನಿನಗ ಹತ್ರ ನೀನು ಮಾಡ್ತಮ್ಮ. ನಮಗ ಕಷ್ಟ ತಂದಾನ ಭಗವಂತ, ಇದು ಹೆಂಗಾರ ಮಾಡಿ ನಾವು ಇದು ದಾಟಿ ಹೋಗ್ಬೇಕು. ಈ ಮಗಳ ಸಲಕಾರ ನಾವು ದುಡಿಬೇಕು. ಇದ್ದು ದಾಟೋದನ್ನ ಹೊಣೆ ಬರ್ದಾಗ ಬಾ ಹೋಗೋಣಂತ. ಅಲ್ಲೇ ಸಾವುಕಾರ ಮೇಲೆ ಹೋಗಂಬ ಮೊದಲು. ಆಯ್ತು ನೋಡಾಗ ಮತ್ತೇನ್ ಮಾಡೋಣ? ಮಾಮ ಯವ್ವ, ನಾ ಕಿರಾಣಿ ಅಂಗಡಿ ಯಾಕಾರಿ, ಚಾ ಅಂಗಡಿ ಎಲ್ಲ ನಾ ದುಡಿದು ತಂದ. ನೀವೇ ನೋಡಪ್ಪ ನನ್ನ ತಾಯಿ, ನಾವು ದುಡಿಯೋರ್ಗೆ ಕೆಲಸ ಸಿಗಲ್ದು, ಇನ್ನು ನಿನಗೇನು ಕೆಲಸ ಸಿಗ್ತದ? ಯವ್ವ ಏನ್ ಚಿಂತೆ ಮಾಡಬೇಡ್ರಿ, ನಡ್ರಿ ನಾ ದುಡ್ಡು ಸಾಕ್ತೀನಿ ನಿಮ್ಗ, ಚಿಂತೆ ಮಾಡಬೇಡ್ರಿ ಆಯ್ತು? ನಾ ಅದೀನಿ, ನಡ್ರಿ. ಯಾಕ 3 ಮಂದಿ ಚಿಂತೆ ಮಾಡ್ಕೊತ ನಿಂತಾರ? ಯಾವ ಊರವ್ರನ್ನ? ನಡಿಯಪ್ಪ, ಏನಕ್ಕಿರಲ್ಲ, ನಮ್ಮ ಹಣೆ ಬರ್ದಾಗ ಇದ್ದಂಗ ಆಕೈತಿ, ಹೋಗಂಬ. ನಮಸ್ಕಾರ ಬಾ ದೋಸ್ತ. ನಮಸ್ಕಾರ ದೋಸ್ತ, ಇಷ್ಟ ದಿನ ಕಂಡಿಲ್ಲ ದೋಸ್ತ. ಏನ್ ಮಾಡ್ತೀವಿ ದೋಸ್ತ, ಎಲ್ಲಾ ಸಾಲಿ ಕಲ್ತ ಏನ್ ಉಪಯೋಗ ಇಲ್ಲ. ನೌಕರಿ ಅಂತೇಳಿ ಫೈಲ್ ತಗೊಂಡ್ ಊರ್ ಅಡ್ಡಾಡಿದೆ. ಹ್ಞೂ ದೋಸ್ತ. ಏನ್ ಕೆಲ್ಸನ ಸಿಗಲಿಲ್ಲ. ಯಾರ್ ತಮ್ಮವ್ರು? ನಮ್ ದೋಸ್ತ ಕಾಯವ. ನಮಸ್ಕಾರ. ನಮಸ್ಕಾರಪ್ಪ. ಇವ್ರವ್ರಿ? ಹ್ಞೂನ್ರಿ, ಇದವ್ರು ಇಲ್ಲಿ ನಿಂತಿದ್ದೀರಲ್ರಿ. ಏನ್ ಮಾಡ್ಬೇಕಪ್ಪ? ದೋಸ್ತ ಒಂದು ಹೆಲ್ಪ್ ಆಗ್ಬೇಕಿತ್ತು ನಿನ್ಲಿಂತ, ಆಗತ್ತ? ಏನ್ ಹೇಳ ದೋಸ್ತ? ಏನಿಲ್ಲ ದೋಸ್ತ, ಈ ಊರಾಗ ಸ್ವಲ್ಪ ಕೆಲಸ ಇದ್ರ ನೋಡ್ತೀನಿ ನನಗ. ಹ್ಞೂ ದೋಸ್ತ, ನೋಡ್ತೀನಿಲ್ಲ. ನೋಡ್ತಿ ನಮ್ ಸಾವುಕಾರದಾನಲ್ಲ ದೋಸ್ತ. ಅದಾರ? ಹ್ಞೂ ನೋಡಪ್ಪ, ಚಲೋ ಪುಣ್ಯ ಬರ್ತ ನನಗ. ಸಾವುಕಾರ ಚಲೋ ಅದಾರಪ್ಪ. ಮಂಗ್ಯ ಸೂಳಿ ಮಗ ಚಲೋ ಅದಾನ್ರಿ, ಒಂದಿಟ ಅದಾನ್ರಿ, ಒಂದೆರಡು ಕಿರಕ್ ಅದಾನ. ಹ್ಞೂನ್ರಿ. ಮತ್ತೆ ಹ್ಯಾಂಗ್ ಮಾಡದಪ್ಪ ನಾವ್ ಕೆಲಸ? ಮತ್ತೆ ನಾನ್ ನೋಡ್ಬಿಡ್ರಿ, ನಾ ನೋಡುವ. ಹ್ಞೂನ್ರಿ, ನಾನ್ ನೋಡ್ಬಿಟ್ರಿ ಎಲ್ಲಾ ಕೆಲ್ಸ ನಿಮ್ಗ ಮಾಡ್ಕೊಡ್ತೀನಿ ನೋಡ್ರಿ. ಯಾವಾಗ ಬರುದು ನೋಡಾಕ? ನಿನಗ ನಾಳೆ ಮುಂಜಾನೆ ಬರ್ರಿ 8ಕ್ಕೆ. 8 ಗಂಟೆಗೆ ಬರುದ ನೋಡಾಕ? ಹ್ಞೂನ್ರಿ, ಕರೆಕ್ಟ್ 8 ಗಂಟೆಗೆ ಬರ್ರಿ. ನಾನ್ ನೋಡ್ಬಿಡ್ರಿ, ನಾ ಹೇಳ್ತೇನ್ರಿ ಎಲ್ಲಾರು. ಸಾಕು, ಕೈ ಮುಗಿತೇವ, ನಮ್ ಜರ ಕೆಲಸ ಹಚ್ಚಿ ಕೊಡಪ್ಪ. ಮುಗಿಬೇಡ್ರಿ, ಈಟ ಕೆಲ್ಸಕ್ಕೆ ಮುಗಿಬೇಡ್ರಿ. ಈಟ್ ಕೆಲಸ ಅಂದ್ರಪ್ಪ ಈಗಿನ ಕಾಲ ಕಾನಿ ಅದು ಕೆಲಸ ಕೊಟ್ಟೆ ಅಂದ್ರ ದೊಡ್ಡದೈತಿ ನನಗ, ಅದಕ್ಕ ನಮಸ್ಕಾರ. ಸಾವುಕಾರ್ದು ಸುಟ್ರ ಸುಡಲ್ಲ. ಆ ಅಂತ ದೊಡ್ಡದ ಹೊಲ ಐತಿ, ದೊಡ್ಡ ಮನಿ ಐತಿ, ಸುಟ್ರ ಸುಡಂತೆ ಇಲ್ಲ. ನಾವ್ ಹಕ್ಕಿ ನೋಡ್ಕ. ಕೆಲಸ ಯಾವಾಗ ಬರೋಣ? ನಾಳೆ ಮುಂಜಾನೆ 8ಕ್ಕೆ ಬಂದ್ಬಿಡ್ಕ, ನಾವ್ ಹಕ್ಕಿ ನೋಡ್ಕ. ಸಾವುಕಾರ ಚಲೋ ಅದಾನಿಲ್ಲಪ್ಪ, 1 ನಂಬರ್ ಅದಾನ, ಒಂದ ಕೆಲ್ಸ. ಹಂಗ ಒಂದ್ ಕಿರಿಕ ಹೇಳಿದಲ್ಲ. ಕಿರಿಕದಾನ, ತೆಲಿಯರು ಮಾಡಿನ ನೀವ್ ದಗದ ಮಾಡು ಮಟ್ಟ ಬಿಡು ಮಗ ಅಲ್ಲ.
ಮತ್ತೆ ಹೆಂಗ್ ಮಾಡೋದು ನಾವು ನಮಗ್ ಹಿಂಗ ಮಾಡದಂದ್ರ ನಮ್ ಕಷ್ಟ ನಮಗ ರಗಡೆ ನಾ ನೋಡ್ಕೊತೀನಿ ನಾದಿನ್ಲ ನಡು ಅದು ಆಯ್ತಾ ನೀನ್ ನೋಡ್ಕೊತಿಲ್ಲ ನಾ ಆಗೋ ಮಟ್ಟ ನೀವ್ ಅಂಜಾಕ್ ಹೋಗ್ಬೇಡ್ರಿ ಹಾ ಆಯ್ತು ಆಯ್ತು ನೋಡ್ಪ ಆಯ್ತೌದು ಇದೊಂದ್ ದೊಡ್ಡ ಉಪಕಾರ ಆಯ್ತಪ್ಪ ನಿಮ್ದು ಮುಗಿಯಾಕ್ ಹೋಗ್ಬೇಡ್ರಿ ಹೋಯ್ಕೇನ್ ಹಾ ಪತಮ್ಮ ಒಂದ್ ನಿನಗ ದೇವ್ರ ರೂಪದಾಗ ನಿನ್ ದೋಸ್ತ್ ಸಿಕ್ಕಾನ ನಾಳಿಗೆ ಬಾ ಅಂತ ಹೇಳಣ ಏನ್ ನಮ್ಮ ಮನೆ ಬರ್ದಾಗ ಇದ್ದದ ಆತದ ಹೋಗೋಣಂತ ಬಾ ನೋಡೋಣ ಬಾ ಮಗ ಕುಳ್ಳ ಇನ್ನ ಬಾ 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 ಅಂದ್ರೆ ಬರೋಲ್ಲ. ಅಲ್ಲ ಈ ಮಗನ ನೆಮ್ಮಿ ನಾವು ಕೆಟ್ಟೆವು, ನಮ್ಮನ್ನ ನೆಮ್ಮಿ ಯಾವ ಕೆಟ್ಟನೋ ಗೊತ್ತಿಲ್ಲ. ಮಗ ನಮ್ಮದು ಇಡೀ ಚಟಾನೆ ಅವನಿಗೆ ಗೊತ್ತದ. ಆದ್ರೂ ಇವತ್ತು ಬಂದ ನನ್ನ ಮಗನ ಇವತ್ತು ಕೆಲಸದಿಂದ ತೆಗೆದು ಹಾಕ್ಬೇಕು. ಯಾಕತ್ ಕೇಳ ನಾ ಬಂಡವಾಳ ಒಟ್ಟು ಹಾಳು ಮಾಡಕತ್ತಾನ ಬರ್ಲಿ ಅಂದ್ರು ನೋಡು. ಅವರು ಏನು ಹೇಳುದದ ನಮ್ಮದು ಬಾಳೆ ಎಲ್ಲ ಮುಗಿದು ಬಿಟ್ಟದ. ಯಾಕಂದ್ರ ಇಡೀ ಜೀವನದಾಗೆ ಅರ್ಧ ವಯಸ್ಸಾಯ್ತು ಏನ ಹೆಂಗ ಅನ್ನೋದೊಂದು ಕಾಗಿನೂ ನಮಗೆ ಸಿಗೋದು. ಯಾಕಂದ್ರೆ ನಾವು ಮಾಡೋ ಹಲಕಟ್ಟಿಗಿರಿ ಒಂದ್ ಎರಡು ಊರಿಗೆ ಮಿಕ್ಕಿದ ಮಕ್ಕಳು ನಾವು ಇಂಥದ್ರಾಗ ಎಷ್ಟು ಆಸ್ತಿ ಇದ್ರೆ ನಮಗೆ ಹೆಂಗೆ ಹೆಣ್ಣು ಕೊಡ್ತಾರೆ. ಹೆಣ್ಣು ಕೊಡ್ಬೇಕಾದ್ರೆ ಒಳ್ಳೆ ಗುಣ ಇದ್ದವ್ರಿಗೆ ನೌಕರಿ ಇದ್ದವ್ರಿಗೆ ಈಗಿನ ಕಾಲದಾಗ ಹೆಣ್ಣು ಸಿಗೋದು. ಹಂಗೆ ನಮ್ಮಂಥವ್ರಿಗೆ ಹೆಂಗೆ ಸಿಗ್ತದ? ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕದ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚೆಲವು ನನ್ನಲ್ಲೂ ಏಕೆ ಓ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕದ ಚೆಲುವೆ. ಆದ್ರೂ ಜೀವನದಾಗ ಹುಟ್ಟಬಾರ್ದ್ರಿ. ದೇವರೆಲ್ಲ ಆಸ್ತಿ ಕೊಟ್ಟ, ಅಂತಸ್ತು ಕೊಟ್ಟ, ಏನು ನೆಮ್ಮದಿನೇ ಕೊಟ್ಟಿಲ್ಲ. ಆಯ್ತು ಹಿಂದಿಲ್ಲ ನಾಳೆ ನಾವು ಸನ್ನೆ ಮಾಡ್ಯವ, ಆ ಭಗವಂತ ಮಾಡ್ದಂಗಾಲಿ. ಯಾಕೋ ಸಾಕೋರ ಮುಕ್ಕೊಂದಿಲ್ಲ ಬಾರಪ್ಪ. ರಾತ್ರಿ ಎಲ್ಲಿ ಹರಿಯಾಕ್ ಹೋಗಿದ್ದಿ? ಊರ್ ಮಂದಿ ನಿನ್ ಹೆಸರು ಹೇಳಿದ್ರ ಒದರಾಡ್ತಾರ ಗೊತ್ತಾಗೋದಿಲ್ಲ. ಮುಕ್ಕೋತಿ ಹಗಲತ್ ಶಿಸ್ತ್ನ ಕಾಲ್ ಮೇಲೆ ಕಾಲ್ ಹಾಕಿ ಕುರ್ಚಿ ಮೇಲೆ ಮುಕ್ಕೊಂಡ ಎಲ್ಲಾರು ಮಂದಿ ಒದರಾಡಕತ್ತಾರ. ನಿನ್ಗೆ ಹೇಳಕತ್ತಿದ್ದ ಸಾಕು ಬಿಡು, ತೊಯ್ ಸಾಕು ಬಿಡು. ಹಾ ಮತ್ತೆ ಕುರ್ಚಿ ಮೇಲೆ ಎಲ್ಲಿ ರಾತ್ರಿ ಹರಿಯಾಕ್ ಹೋಗಿದ್ದಿ? ಇಲ್ಲ ಸುಮ್ ಕೂತು ಒಂದ್ ನಳಿ ನಿದ್ದೆ ಹೆಚ್ಚಿತ್ತು. ಹಾ ಸುಳ್ಳು ಹೇಳೋದ್ ಬಿಡು, ಅಂತ ಚಟ ಮಾಡೋದ್ ಬಿಡು. ಹೋಲ್ ಬಿಡು. ನೀ ಅದಕ್ಕೆ ಬಂದಿ? ಸುಮ್ ಬಂದಿದ್ದೆ. ಸುಮ್ ಬಂದ್ಯಾ? ಏನು ತಂದೆಯ ಇಲ್ಲ? ನಾನು ತಕ್ಕ ಇರ್ಬೇಕು. ನಾ ಕೂತೀನಿ ಇಳಿಸೀನಿ ಹೊಲ ಏನು ಕಿಮ್ಮತ್ ಕೈತಿ ಅವ್ರಿಗೆ ಹೇಳ್ಸ್ಕೊಂಡು ಹೋಗು. ದೋಸ್ತ, ಇವತ್ತ ನಮ್ ದೋಸ್ತ್ ಬರಾಕತ್ತಾನ. ನಿಮ್ ಹೊಲ್ದಾಗ ಕೆಲ್ಸಕ್ಕೆ ಇಟ್ಕೋತಿ? ಇಟ್ಕೋಣ. ಎಲ್ಲಾ ನಿಮ್ ಹೊಲ್ದಾಗ ಒಂದು ಕಡ್ಡಿ ಕಸ ಉಳಿಸುದಿಲ್ಲ. ಆಯ್ತು ಕರ್ಕೊಂಡ ಹೋಗ್ರೆ. ಇನ್ ಮುಂದೆ ನಿಂತ್ರ ಎಲ್ಲಾ ಕೆಟ್ಟ ಕೆಲ್ಸ ಬಿಟ್ಟಿ ಇಟ್ಕೋ. ಸಾಕು ಬಿಡ್ಲಿ, ಉಗುಳಿದ್ದು ಸಾಕು ಬಿಡು. ಇಡೀ ಊರ್ ಮಂದಿ ಉಗುಳ್ಯಾರ, ನೀನು ಒಬ್ಬ ಉಗುಳಕತ್ತಾರ. ಇವತ್ತು ಬರ್ತಾರೇನ? ಇವತ್ತು ಬರ್ತಾರ. ಬರ್ರಿ ಬಿಡು, ಕರ್ಕೊಂಬರ್ರಿ. ಕರ್ಕೊಂಡ್ ಹೋಗು. ಏನು ಉಗುಳಿ ನಮ್ಮರ ಎಲ್ಲ ಗೊತ್ತದ ನಮ್ಗೆ. ಮತ್ತೆ ಕರ್ಕೊಂಬರ್ಲಿ ಅಂದ್ರು ನೋಡು. ಸಾವ್ಕಾರ ಬಂದಾರ ನೋಡಿ. ಕರ್ಕೊಂಡ್ ಅದೇ ಬಂದಾರ ಈಗ ನೋಡಿ. ಬಾ. ಇವ್ರ ದೋಸ್ತ ಸಾವ್ಕಾರ. ನಮಸ್ಕಾರ ಸಾವ್ಕಾರ. ನಮಸ್ಕಾರ ನಮಸ್ಕಾರ. ಏನ್ ಕೆಲಸ ಮಾಡ್ತೀಯಪ್ಪ? ನೀವು ಏನ್ ಕೆಲಸ ಕೊಡಿದ್ರೆ ಮಾಡ್ತೀನಿ. ನಾ ಕೆಲಸ ಕೊಡ್ಬೋದು. ಸಾವ್ಕಾರ ಅವ್ರ ಕೆಲ್ಸ ಕೊಡು ಮೊದ್ಲ. ಹಿಂಗ ಹಾ ಹೋಲಿವ. ನಿಮ್ಮ ಹೆಸರೇನು? ನಮ್ಮ ಹೆಸರ ಬಸಮ್ಮ ಅಂತಾರೆ. ನಿನ್ನ ಹೆಸರು? ನನ್ನ ಹೆಸರು ಮಂಜೂರ್. ಮಂಜು. ಸಾಲಿ ಕಲ್ತಿಯ? ಹ್ಞೂ. ಆಯ್ತು, ಒಳ್ಳೇದಾಯ್ತು. ಲೇ, ನಾ ಕೆಲಸ ಕೊಡಂಗಿಲ್ಲ ಅಂತ ಹೇಳಿದ ಹಂಗಲ್ಲ ರೇ. ಅದ್ರಾಗ ಒಂದು ತಿಳುವಳಿಕೆ ಅದ. ಯಾಕ? ನೋಡ್ತಾ ಈ ಬಾಯ್ಲಿ, ನನಗ ಮಕ್ಕಳಿಲ್ಲ, ಮರಿ ಇಲ್ಲ, ಮಂದಿಲ್ಲ, ಯಾರೂ ಇಲ್ಲ. ಇವತ್ತಿನಿಂದ ನನ್ನ ದತ್ತಕ್ಕೆ ತಗೊಂಡಂತ ಮಗಳು ನೀನು. ಇಡೀ ನನ್ನ ಆಸ್ತಿಗೆಲ್ಲ ನೀನೇ ಹಕ್ಕದಾರ್ತಿ. ನಿನಗೆ ಕೆಲಸ ಕೊಟ್ಟು ನಾಯಾ ಪಾಪದಾಗ ಹೋಗ್ಲಿ ತಾಯಿ. ಇವತ್ತಿನಿಂದ ಈ ಹೊಲ ಮನಿ ಆಸ್ತಿ ಅಂತಸ್ತಕ್ಕ ನೀನೇ ಯಜಮಾನ್ತಿ. ನೀನು ಎಲ್ಲ ಲೆಕ್ಕಪತ್ರ ಮಾಡ್ಕೊಂಡು ಈ ಮನಿ ಜವಾಬ್ದಾರಿ ಹೊಲ ಜವಾಬ್ದಾರಿ ನಿಂದು ಸೇರಿ ಅದ. ಇದು ನಿನ್ನ ಮಗಳನ್ನ ಎಂದಿಲ್ಲ ನಾಳೆ ಒಂದು ಹೊರ ಹುಡುಕಾಡಿ ಮದುವೆ ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ನಮ್ಮ ಮನ್ಯಾಗ ಕೆಲಸ ಮಾಡಿರಬಾರವ, ಮಗಳಾಗಿ ಇರು. ನಾನು ಎಷ್ಟೋ ದಿವಸದಿಂದ ಮಾಡಿದಂಥ ತಪ್ಪ ಈ ನಿನ್ನಿಂದ ಆದರೂ ನನಗೆ ಉಪಕಾರ ಆಗಲಿ. ಅದಕ್ಕಂತ ತಿಳ್ಕೊಂಡು ನನ್ನ ಮಗಳಾಗಿ ನನ್ನ ಮನೆಗೆ ಬರ್ತಿದ್ರೆ ದಯವಿಟ್ಟು ನಿನ್ನ ಕರ್ಕೊತೀನಿ ತಾಯಿ. ಯಪ್ಪ ಇಟ್ಟು ವಜ್ಜೆ ನಮಗ್ ಬ್ಯಾಡ ಸಾವ್ಕಾರ. ನೀವು ಹತ್ತದ ಕೆಲಸ ಮಾಡ್ತೇವ್ರಿ, ಆಸ್ತಿ ತಗೊಂಡ್ ಏನ್ ಮಾಡಮ್ರಿ ಅಪ್ಪ. ನಾವು ಕೆಲಸ ಮಾಡ್ತೇವ್ರಿ, ನಿಮ್ಮ ಅದ ಬದುಕ್ತೇವ್ರಿ. ನೋಡ್ತಾಯಿ, ಕೆಲಸ ಮಾಡ್ಬಾರ. ಕೆಲಸ ಮಾಡಕ್ಕೆ 100 ಆಳುಗಳದಾವು.
ನನಗೆ ಇಲ್ಲಿವರೆಗೆ ನನ್ನ ಹಿಂದಿಲ್ಲ ಮುಂದಿಲ್ಲ. ನಾಳೆ ಸತ್ರ ನನ್ನ ತಲೆ ಮೇಲೆ ಒಂದು ಹನಿ ಮಣ್ಣು ಹಾಕೋರು ಇಲ್ಲ. ಅದಕ್ಕಂತ ತಿಳ್ಕೊಂಡು ಮಗಳಾಗಿ ಬಂದು ಈ ಮನೆಯೊಳಗಿದ್ರೆ ನನ್ನಂತ ಭಾಗ್ಯಶಾಲಿನೇ ಯಾರು ಇರೋದಿಲ್ಲ. ಅದಕ್ಕಂತ ದಯವಿಟ್ಟು ನೋಡಿ ಅಭಿಮಾನಿ ಬಂಧುಗಳೇ, ಆಸ್ತಿ ಅಂತಸ್ತ ಮುಖ್ಯ ಅಲ್ಲ, ಶ್ರೀಮಂತಿಕೆ ಮುಖ್ಯ ಅಲ್ಲ, ಬಡತನಕ್ಕೆ ಸುಮಾರಲ್ಲ. ಅದಕ್ಕಂತ ತಿಳ್ಕೊಂಡು ಆಸ್ತಿ ಎಷ್ಟೇ ಇದ್ರೂ ಮತ್ತೊಬ್ಬರಿಗೆ ಮುಟ್ಟುವಂಗ ಒಂದು ಒಳ್ಳೆ ಕೆಲಸ ಮಾಡಿ 4 ಮಂದಿದು ಒಂದು ಸಂಸಾರ ದಂಡ ಹಚ್ಚಿದರೆ ಒಳ್ಳೇದಾಗ್ತಾ ತಿಳ್ಕೊಂಡು ನನ್ನ ಮನೆಗೆ ಕೆಲಸಕ್ಕೆ ಬಂದಂತ ಹೆಣ್ಣು ಮಗಳಿಗೆ ನನ್ನ ಮಗಳ ದತ್ತ ಪುತ್ರಿಯಾಗಿ ತಗೊಂಡು ಇಡೀ ಆಸ್ತಿ ಅಲ್ಲ ನನ್ನ ಮಗಳಿಗೆ ಹಚ್ಚೀನಿ. ಅದಕ್ಕಂತ ತಿಳ್ಕೊಂಡು ಈ ವಿಡಿಯೋ ಮಾಡೀವಿ. ಈ ವಿಡಿಯೋ ಯಾರಪ್ಪ ಅಂದ್ರೆ ಗೋಡಂಬಿ ಕಾಕಾ ಅಂತ ಯೂಟ್ಯೂಬ, ಗೋಡಂಬಿ ಕಾಕಾ ಅಂತ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಬರ್ತದ. ಆ ವಿಡಿಯೋದೊಳಗ ಈ ನಮ್ಮ ಲಕ್ಷ್ಮಿ ಅಕ್ಕ ಭಂಡಾರಿ ಬರ್ತಾರ, ಲಲಿತಾಕ ಭಂಡಾರಿ, ಲಲಿತಾ ಭಂಡಾರಿ ಬರ್ತಾರ, ಮತ್ತ ಈ ಸರ್ ಬರ್ತಾರ, ಮತ್ತು ಈ ಹುಡುಗಿ ಬರ್ತಾಳ, ನಮ್ಮ ಕೂನು ಬರ್ತಾನ. ಅದಕ್ಕೆ ಈ ವಿಡಿಯೋ ಬಂದ ತಕ್ಷಣ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ಸ್ಟೋರಿ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಇಂಥ ಒಳ್ಳೆ ಒಳ್ಳೆ ಸ್ಟೋರಿ ಈ ಗೋಡಂಬಿ ಕಾಕ ಕೊಡ್ತಾ ಇದ್ದಾನ. ಕಾಮಿಡಿ ಬೇಕಂದ್ರೆ ಕಾಮಿಡಿ ಕೊಡ್ತಾನ, ಒಳ್ಳೇದು ಬೇಕಂದ್ರೆ ಒಳ್ಳೇದು ಕೊಡ್ತಾನ. ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಗೆ ಈ ಗೋಡಂಬಿ ಕಾಕ ಮಾಡುವ ನಮಸ್ಕಾರಗಳು.